ಅಥ ಶಬ್ದಕ್ಕೆ ಆರಂಭ ಎಂಬರ್ಥವನ್ನೇ ಹೇಳಲು ಬರುವಾಗ ಅನಂತರ ಎಂಬರ್ಥವನ್ನು ಯಾಕೆ ಹೇಳಬೇಕು ಎಂಬ ಪ್ರಶ್ನೆಗೆ ವಿವರಣದಲ್ಲಿರುವ ಉತ್ತರವನ್ನು ಇಷ್ಟೊತ್ತಿನವರೆಗೆ ಖಂಡಿಸಿದ್ದಾರೆ. ಈಗ ಭಾಮತಿಯಲ್ಲಿ ಇರುವ ಉತ್ತರವನ್ನು ಖಂಡನೆ ಮಾಡಲು ಹೊರಡುತ್ತಿದ್ದಾರೆ ತಾತ್ಪರ್ಯ ಚಂದ್ರಿಕಾದಲ್ಲಿ. ಭಾಮತೀರೀತ್ಯಾ ಜಿಜ್ಞಾಸಾಶಬ್ದಸ್ಯ ಇಚ್ಛಾವಾಚಕತ್ವೇಪಿ ಆರ್ತಿಕಾರ್ಥೇನ ವಿಚಾರೇಣ ಅದ್ಯಾಹೃತಸ್ಯ ಕರ್ತವ್ಯಪದಸ್ಯ ಇವ ಶ್ರುತಸ್ಯ ಅಧಿಕಾರಾರ್ಥ ಅಧಶಬ್ದಸ್ಯಾಪಿ ಅನ್ವಯಃ ಅಸ್ತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ವಿವರಣದಲ್ಲಿ ಜಿಜ್ಞಾಸಾ ಶಬ್ದಕ್ಕೆ ವಿಚಾರದಲ್ಲಿ ಲಕ್ಷಣ ಮಾಡಿ ಅಥಶಬ್ದಕ್ಕೆ ಅನಂತರ ಎಂಬರ್ಥವನ್ನು ಅಂಗೀಕರಿಸಲಾಗಿದೆ. ಆದರೆ ಭಾಮತಿಯಲ್ಲಿ ಇದನ್ನು ಒಪ್ಪಿಲ್ಲ. ಏಕೆಂದರೆ ವಿಚಾರದಲ್ಲಿ ಲಕ್ಷಣ ಮಾಡಿದರೆ ವಿಚಾರವನ್ನು ಆರಂಭಿಸಲು ಶಕ್ಯವಿರುವುದರಿಂದ ಅಥಶಬ್ದಕ್ಕೆ ಆರಂಭ ಎಂಬರ್ಥವನ್ನು ಹೇಳಬೇಕಾಗುತ್ತದೆಂದು ಜಿಜ್ಞಾಸಾ ಶಬ್ದಕ್ಕೆ ಜ್ಞಾನೇಚ್ಛೆಯಲ್ಲಿ ಶಕ್ತಿಯನ್ನು ಅಂಗೀಕರಿಸಲಾಗಿದೆ. ಅಥಶಬ್ದಕ್ಕೆ ಅನಂತರ ಎಂಬುದಾಗಿ ಅರ್ಥವನ್ನು ಹೇಳಲಾಗಿದೆ. ಆದರೆ ಇಚ್ಛೆಯನ್ನು ವಿಧಿಸುವುದು ಅಶಕ್ಯವಾದ್ದರಿಂದ ಜ್ಞಾನೇಚ್ಛೆಯಲ್ಲಿ ಶಕ್ತಿಯನ್ನು ಅಂಗೀಕರಿಸಿದ್ದರೂ ಇದರ ತಾತ್ಪರ್ಯಾರ್ಥ ವಿಚಾರವೇ ಆಗಿದೆ. ಏಕೆಂದರೆ ಒಂದು ವಿಷಯದಲ್ಲಿ ಸಂದೇಹ ಬಂದಾಗ ಅದರ ನಿರ್ಣಯಕ್ಕಾಗಿ ಜ್ಞಾನದಲ್ಲಿ ಇಚ್ಛೆಯು ಉದಿಸುತ್ತದೆ. ನಿರ್ಣಯವು ವಿಚಾರದಿಂದಷ್ಟೇ ಲಭ್ಯವಾಗುತ್ತದೆ. ಹೀಗೆ ವಿಚಾರದ ಕರ್ತವ್ಯತೆಯು ಸೂತ್ರದಿಂದ ತಿಳಿಯುತ್ತದೆ. ಆದ್ದರಿಂದ ಜಿಜ್ಞಾಸಾ ಶಬ್ದದ ತಾತ್ಪರ್ಯಾರ್ಥವಾದ ವಿಚಾರಕ್ಕೆ ಅಧ್ಯಾಹೃತವಾದ ಕರ್ತವ್ಯ ಪದದ ಜೊತೆಗೆ ಅನ್ವಯ ಮಾಡಬೇಕೆಂದು ಭಾಮತಿಯ ಅಭಿಪ್ರಾಯ. ಆದರೆ ಇದು ಸರಿಯಲ್ಲ ಅಂತ ವ್ಯಾಸರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಧ್ಯಾಹೃತಸ್ಯ ಕರ್ತವ್ಯ ಪದಸ್ಯ ಇವ ಶ್ರುತಸ್ಯ ಅಧಿಕಾರಾರ್ಥ ಅಥಶಬ್ದಸ್ಯಾಪಿ ಅನ್ವಯ ಅಸ್ತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಕರ್ತವ್ಯ ಎಂಬ ಪದವನ್ನು ಅಧ್ಯಾಹಾರ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲಿಲ್ಲ. ಸೂತ್ರದಲ್ಲಿರುವ ಅಥಶಬ್ದಕ್ಕೆ ಆರಂಭ ಎಂಬರ್ಥವನ್ನಿಟ್ಟುಕೊಂಡು ಅದರಲ್ಲೇ ಅನ್ವಯ ಮಾಡಬಹುದು. ಯಾವ ರೀತಿಯಾಗಿ ವಿಚಾರವು ಕರ್ತವ್ಯ ಎಂಬ ಅನ್ವಯವು ಸಮಂಜಸವಾಗಿದೆಯೋ ಹಾಗೆಯೇ ವಿಚಾರವು ಆರಂಭವಾಗುತ್ತದೆ ಎಂಬ ಅನ್ವಯವೂ ಸಮಂಜಸವಾಗಿದೆ. ವಾಸ್ತವಿಕವಾಗಿ ಭಾಮತಿಯಲ್ಲಿ ವಿಚಾರಕ್ಕೆ ಅಧ್ಯಾಹೃತವಾದ ಕರ್ತವ್ಯ ಎಂಬ ಶಬ್ದದಲ್ಲಿ ಅನ್ವಯ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಅದಕ್ಕೆ ವ್ಯಾಖ್ಯಾನಿಸುತ್ತಾ ಕಲ್ಪತರುವಿನಲ್ಲಿ ತಾತ್ಪರ್ಯಾರ್ಥವಾದ ವಿಚಾರಕ್ಕೆ ಅಧ್ಯಾಹೃತವಾದ ಕರ್ತವ್ಯ ಎಂಬಲ್ಲಿಯೇ ಅನ್ವಯವೆಂದು ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಯಥೋಕ್ತಂ ಕಲ್ಪತರವು ಆರ್ಥಿಕೇ ಚ ಅಸ್ಮಿನ್ನರ್ಥೆ ಕರ್ತವ್ಯಪದ ಅಧ್ಯಾಹಾರಃ ಇತಿ. ಆರ್ಥಿಕಾರ್ಥದಿಂದ ಅಧ್ಯಾಹೃತವಾದ ಪದಕ್ಕೆ ಮಾತ್ರ ಅನ್ವಯ ಹೇಳಬೇಕು ಅಂತನ್ನುವ ನಿಯಮವಿಲ್ಲ. ಶ್ರುತವಾದ ಪದಕ್ಕೂ ಕೂಡ ಅನ್ವಯವನ್ನು ಹೇಳಬಹುದು. ಪ್ರಕೃತದಲ್ಲಿ ಆರ್ಥಿಕಾರ್ಥವಾದಂತಹ ಜಿಜ್ಞಾಸಾ ಪದದ ಆರ್ಥಿಕಾರ್ಥವಾದಂತಹ ವಿಚಾರಕ್ಕೆ ಅಧ್ಯಾಹೃತವಾದಂತಹ ಕರ್ತವ್ಯ ಪದದ ಜೊತೆಗೆ ಅನ್ವಯ ಹೇಳುವಂತೆ ಶ್ರುತವಾದಂತಹ ಅಥಶಬ್ದದಿಂದಲೂ ಕೂಡ ಅನ್ವಯವನ್ನು ಹೇಳಬಹುದು. ಯಾಕೆಂದರೆ ಈ ವಿಷಯದಲ್ಲಿ ಎರಡು ಮೀಮಾಂಸಾ ದೃಷ್ಟಾಂತಗಳಿವೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೌರ್ಯಂ ಚರುಂ ನಿರ್ವಪೇತ್ ಬ್ರಹ್ಮವರ್ಚಸ ಕಾಮಃ ಇತ್ಯಾದೌ ದ್ರವ್ಯದೇವತಾ ಸಂಬಂಧಾಕ್ಷಿಪ್ತೇನ ಯಾಗೇನ ಯದಾಗ್ನೇಯೋ ಅಷ್ಟಾಕಪಾಲೋ ಭವತಿ ಇತ್ಯಾದೌ ಭಾವನಾಕ್ಷಿಪ್ತ ಭಾವನೆಯ ಚ ವಿಧಿಪ್ರತ್ಯನ್ವಯ ದರ್ಶನಾಚ್ಚ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಂಸ್ಕಾರಶ್ಚಾಪ್ರಕರಣೇ ಅಕರ್ಮ ಶಬ್ದತ್ವಾತ್ ಅಂತೇಳಿ ಸೂತ್ರ. ಇಲ್ಲಿ ಸೌರ್ಯಂ ಚರುಂ ನಿರ್ವಪೇತ್ ಬ್ರಹ್ಮವರ್ಚಸ ಕಾಮಃ ಎಂಬ ವಾಕ್ಯದ ಬಗ್ಗೆ ಈ ಅಧಿಕರಣದಲ್ಲಿ ವಿಚಾರ ಮಾಡಲಾಗಿದೆ. ಈ ವಾಕ್ಯವು ನಿರ್ವಪೇತ್ ಎಂದು ದರ್ಶಪೂರ್ಣಮಾಸ ಸಂಬಂಧಿಯಾದ ಮುಷ್ಟಿ ನಿರ್ವಾಪವೆಂಬ ಕರ್ಮದಲ್ಲಿ ಚರುವೆಂಬ ಗುಣವನ್ನು ವಿಧಾನ ಮಾಡುತ್ತಿದೆಯೋ ಅಥವಾ ಸೂರ್ಯದೇವತಾಕ ಚರುನಿರ್ವಾಪವೆಂಬ ಬೇರೊಂದು ಕರ್ಮವನ್ನು ವಿಧಾನ ಮಾಡುತ್ತಿದೆಯೋ ಅಥವಾ ಸೂರ್ಯದೇವತಾಕವಾದ ಚರುದ್ರವ್ಯಕ ಯಾಗಾಂತರವನ್ನೇ ವಿಧಾನ ಮಾಡುತ್ತಿದೆಯೋ ಎಂದು ಸಂದೇಹ ಬರುತ್ತದೆ. ನಿರ್ವಾಪವೆಂಬ ಬೇರೆ ಕರ್ಮವನ್ನು ವಿಧಾನ ಮಾಡುತ್ತದೆ ಎನ್ನುವುದು ಗೌರವ. ಬೇರೆ ಯಾಗವನ್ನೇ ವಿಧಾನ ಮಾಡುತ್ತಿದೆ ಎನ್ನುವುದಂತೂ ಅಸಾಧ್ಯ. ಏಕೆಂದರೆ ಯಾಗಾಂತರ ವಿಧಾನಕ್ಕೆ ಉಪಯುಕ್ತವಾದ ಶಬ್ದಗಳು ಶ್ರುತಿಯಲ್ಲಿ ಕೇಳಿಸುತ್ತಲೇ ಇಲ್ಲ. ಆದ್ದರಿಂದ ಹಿಂದೆ ಹೇಳಿದ ದರ್ಶಪೂರ್ಣಮಾಸದ ಮುಷ್ಟಿ ನಿರ್ವಾಪವೆಂಬ ಕರ್ಮದಲ್ಲಿ ಚರುವೆಂಬ ಗುಣವನ್ನು ವಿಧಾನ ಮಾಡುತ್ತಿದೆ ಎಂದು ಹೇಳಬೇಕು. ಹೀಗೆ ಹೇಳಿದಾಗ ಲಾಘವವಿದೆ. ಆ ಲಾಘವವು ಹೇಗೆ ಅಂತಂದರೆ, ಯಾಗವೇ ಇಲ್ಲದಿದ್ದರೆ ಸೂರ್ಯ ಮೊದಲಾದ ದೇವತೆಗಳ ಸಂಬಂಧವನ್ನೇ ಹೇಳಲಾಗುವುದಿಲ್ಲ.
ಆದ್ದರಿಂದ ಹಿಂದೆ ದರ್ಶಪೂರ್ಣಮಾಸ ಯಾಗ ಪ್ರಸಕ್ತವಾಗಿದೆ. ಆ ದರ್ಶಪೂರ್ಣಮಾಸ ಯಾಗದಲ್ಲಿ ವ್ರೀಹಿಯಿಂದ ತಯಾರಾದ ಪುರೋಡಾಶವು ಪ್ರಸಕ್ತವಾಗಿದೆ. ಆ ಪುರೋಡಾಶಕ್ಕೆ ದರ್ಶಪೂರ್ಣಮಾಸದ ಅಗ್ನಿಯೂ ದೇವತೆ. ಅಗ್ನಿಗೆ ಹೇಳಿದ ಮಾತು ತೇಜೋಮಯನಾದ್ದರಿಂದ ಸೂರ್ಯನಿಗೂ ಸಂಬಂಧಿಸುತ್ತದೆ. ಆದ್ದರಿಂದ ಆಗ್ನೇಯ ಪುರೋಡಾಶವನ್ನೇ ಔಪಚಾರಿಕವಾಗಿ ಶೌರ್ಯ ಎನ್ನಲಾಗಿದೆ. ಹಾಗಾಗಿ ಶೌರ್ಯಂ ಚರುಂ ನಿರ್ವಪೇತ್ ಎಂಬಲ್ಲಿ ಶೌರ್ಯ ಪದವು ಪ್ರತ್ಯೇಕ ದೇವತೆಯನ್ನು ವಿಧಿಸುತ್ತಿಲ್ಲ. ಪುರೋಡಾಶದಲ್ಲಿ ಹಿಂದೆ ಪ್ರಸಕ್ತವಾದ ಅಗ್ನಿದೇವತಾಕತ್ವವನ್ನೇ ಅನುವಾದ ಮಾಡುತ್ತಿದೆ. ಚರು ಶಬ್ದವು ಪಾತ್ರೆ ಎಂಬ ಅರ್ಥವನ್ನು ಹೇಳುತ್ತಿದೆ. ಪಾತ್ರೆಯಲ್ಲಿ ಚರು ನಿರ್ವಾಪ ಮಾಡಬೇಕೆಂದು ತಾತ್ಪರ್ಯ. ಅದರಂತೆ ಬ್ರಹ್ಮವರ್ಚಸ ಕಾಮಃ ಎಂಬುದು ಸಹ ಬ್ರಹ್ಮವರ್ಚಸ್ಸೆಂಬ ಫಲವನ್ನು ನಿರ್ವಾಪದಲ್ಲಿ ವಿಧಾನ ಮಾಡುತ್ತಿಲ್ಲ. ಹೊರತಾಗಿ ದರ್ಶಪೂರ್ಣಮಾಸ ಯಾಗದಲ್ಲಿ ಸಕಲವನ್ನೂ ಫಲವನ್ನಾಗಿ ಹೇಳಿದ್ದಾರೆ. ಸಕಲ ಫಲಗಳಲ್ಲಿ ಬ್ರಹ್ಮವರ್ಚಸ್ಸೆಂಬ ಫಲವೂ ಸೇರಿದೆ. ಈ ಬ್ರಹ್ಮವರ್ಚಸ್ಸೆಂಬ ಫಲವನ್ನು ಮುಷ್ಟಿ ನಿರ್ವಾಪಕ್ಕೆ ಶ್ರುತಿಯು ಅನುವಾದ ಮಾಡುತ್ತಿದೆ. ಆದ್ದರಿಂದ ಶೌರ್ಯಂ ಚರುಂ ನಿರ್ವಪೇತ್ ಬ್ರಹ್ಮವರ್ಚಸ ಕಾಮಃ ಎಂಬ ವಾಕ್ಯವು ಚರುವೆಂಬ ಗುಣವನ್ನು ಮುಷ್ಟಿ ನಿರ್ವಾಪದಲ್ಲಿ ವಿಧಿಸುತ್ತಿದೆ. ಹಾಗಾಗಿ ಈ ವಾಕ್ಯವು ಗುಣವಿಧಿ ಎಂದು ಮೊದಲನೆಯ ಪೂರ್ವಪಕ್ಷ. ಇನ್ನೊಂದು ಪೂರ್ವಪಕ್ಷ ಏನೆಂದರೆ, ಶ್ರುತಿಯಲ್ಲಿ ಬ್ರಹ್ಮವರ್ಚಸ ಕಾಮಃ ಎಂದು ಬ್ರಹ್ಮವರ್ಚಸ್ಸೆಂಬ ಫಲವನ್ನು ಹೇಳಿದ್ದಾರೆ. ಹೀಗೆ ಬ್ರಹ್ಮವರ್ಚಸ್ಸೇ ಫಲ ಎಂದು ತೋರುತ್ತಿರುವಾಗ ಬ್ರಹ್ಮವರ್ಚಸ್ಸು ಒಂದೇ ಫಲವಲ್ಲ, ಅನೇಕ ಫಲಗಳಲ್ಲಿ ಇದೂ ಒಂದು ಎಂಬ ಕಲ್ಪನೆ ಸರಿಯಲ್ಲ. ಈ ರೀತಿಯಾಗಿ ಹೇಳುವುದರಿಂದ ಪ್ರಯೋಜನವೂ ಇಲ್ಲ. ಆದ್ದರಿಂದ ಬ್ರಹ್ಮವರ್ಚಸ್ಸಿಗಾಗಿ ನಿರ್ವಾಪವೆಂಬ ಬೇರೆಯೇ ಕರ್ಮಶ್ರುತಿಯಲ್ಲಿ ವಿಹಿತವಾಗಿದೆ ಅಂತ ಈ ರೀತಿಯಾಗಿ ಪೂರ್ವಪಕ್ಷ. ಸಿದ್ಧಾಂತವೇನು ಅಂತಂದರೆ, ನಿರ್ವಾಪ ಕರ್ಮಕ್ಕೂ ದ್ರವ್ಯಕ್ಕೂ ಪರಸ್ಪರ ಸಂಬಂಧವಿದ್ದರೂ ನಿರ್ವಾಪ ಕರ್ಮಕ್ಕೂ ದೇವತೆಗೂ ಯಾವ ಸಂಬಂಧವಿಲ್ಲ. ಏಕೆಂದರೆ ಆಹುತಿ ಯಾರಿಗೆ ಸೇರುತ್ತದೋ ಅವನು ಯಾಗಕ್ಕೆ ದೇವತೆಯಾದ್ದರಿಂದ ಯಾಗಕ್ಕೂ ದೇವತೆಗೂ ಸಂಬಂಧ ಹೊರತು ನಿರ್ವಾಪ ಕರ್ಮಕ್ಕೆ ದೇವತೆಯ ಸಂಬಂಧವಿಲ್ಲ. ಆದ್ದರಿಂದ ನಿರ್ವಾಪ ಕರ್ಮ ಈ ವಾಕ್ಯದಲ್ಲಿ ವಿಹಿತವಾಗಿಲ್ಲ. ಯಾಗಬೋಧಕವಾದ ಪದವು ಸ್ಪಷ್ಟವಾಗಿಲ್ಲದಿದ್ದರೂ ದ್ರವ್ಯದೇವತಾಬೋಧಕ ಪದಗಳಿರುವುದರಿಂದ ಯಾಗಾಂತರ ವಿಧಾಯಕವೆಂದು ಹೇಳಲೇಬೇಕು. ಅರ್ಥಾಪತ್ತಿ ಪ್ರಮಾಣದಿಂದ ನಿರ್ವಾಪವು ಸಿದ್ಧವಾಗಿದೆ. ಅದನ್ನು ನಿರ್ವಪೇತ್ ಎಂಬುದು ಅನುವಾದ ಮಾಡುತ್ತಿದೆ. ಇಷ್ಟು ಸಿದ್ಧಾಂತ. ಈ ಅಧಿಕರಣದಲ್ಲಿ ದ್ರವ್ಯದೇವತಾ ಸಂಬಂಧದಿಂದ ಆಕ್ಷಿಪ್ತವಾದ ಯಾಗಕ್ಕೆ ವಿಧಿಯಲ್ಲಿ ಅನ್ವಯ ಹೇಳಿದ್ದಾರೆ. ಅದರಂತೆ ಜಿಜ್ಞಾಸಾ ಶಬ್ದಾರ್ಥದ ಆರ್ಥಿಕಾರ್ಥವಾದ ವಿಚಾರಕ್ಕೆ ಅಥಶಬ್ದದ ಅರ್ಥದಲ್ಲಿ ಅನ್ವಯ ಹೇಳಬಹುದು. ಯದಾಗ್ನೇಯ ಅಧಿಕರಣ. ಯದಾಗ್ನೇಯೋ ಅಷ್ಟಾಕಪಾಲೋ ಅಮಾವಾಸ್ಯಾಯಾಂ ಪೌರ್ಣಮಾಸ್ಯಾಂ ಚ ಅಚ್ಯುತೋ ಭವತಿ ಅಂತೇಳಿ ವಾಕ್ಯ. ಅಮಾವಾಸ್ಯೆಯಲ್ಲಿ ಮತ್ತು ಪೌರ್ಣಮಾಸಿಯಲ್ಲಿ ಆಗ್ನೇಯ ಪುರೋಡಾಶ ದ್ರವ್ಯಕ ಯಾಗವನ್ನು ಮಾಡಬೇಕು, ಅದರಿಂದ ಅಕ್ಷಯ ಫಲವನ್ನು ಹೊಂದುತ್ತಾನೆ ಅಂತೇಳಿ ಈ ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯವು ಅಮಾವಾಸ್ಯೆ ಮತ್ತು ಪೂರ್ಣಮಾಸಗಳಲ್ಲಿ ಆಗ್ನೇಯ ಪುರೋಡಾಶಕ ದ್ರವ್ಯಕ ಯಾಗವನ್ನು ವಿಧಿಸುತ್ತದೆ. ಆದರೆ ಲಿಂಗ್ ಲೋಡ್ ತವ್ಯ ಪ್ರತ್ಯಯಗಳಿಲ್ಲದ ಕಾರಣ ಇದನ್ನು ವಿಧಾಯಕವೆಂದು ಹೇಗೆ ಹೇಳುವುದು ಎಂಬ ಪ್ರಶ್ನೆ ಬರುತ್ತದೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಭಾವಯಿತೃವಿನ ಅಂದರೆ ಯಾಗಕರ್ತೃವಿನ ಪ್ರಯತ್ನವಿಲ್ಲದೆ ಯಾಗವು ತಾನಾಗಿಯೇ ನಡೆಯುವುದಿಲ್ಲ. ಆದ್ದರಿಂದ ಭವತಿ ಎಂಬುದರಿಂದ ಪ್ರಯೋಜಕ ಪುರುಷ ವ್ಯಾಪಾರವು ಆಕ್ಷಿಪ್ತವಾಗುತ್ತದೆ. ಭವತಿ ಎಂಬುದು ಲೇಟ್ಲಕಾರವೆಂದು ತಿಳಿಯಬೇಕು. ಇದು ವಿಧಾಯಕವಾಗಲು ತೊಂದರೆ ಇಲ್ಲ. ಲೇಟ್ಲಕಾರದ ಅರ್ಥವಾದ ವಿಧಿಯಲ್ಲಿ ಆಕ್ಷಿಪ್ತವಾದ ಪುರುಷ ಪ್ರವೃತ್ತಿ ಎಂಬ ಭಾವನಕ್ಕೆ ಅನ್ವಯ ಮಾಡಬೇಕು. ಈ ಅಧಿಕರಣದಲ್ಲಿ ಆಕ್ಷಿಪ್ತಾರ್ಥದ ಜೊತೆ ಅನ್ವಯ ಮಾಡಿದ್ದು ಕಂಡಿದೆ. ಅದರಂತೆ ಜಿಜ್ಞಾಸಾ ಶಬ್ದದ ಆರ್ಥಿಕಾರ್ಥವಾದ ವಿಚಾರಕ್ಕೆ ಶ್ರುತವಾದ ಅಥಶಬ್ದದ ಅರ್ಥವಾಗಿರುವ ಅಧಿಕಾರದಲ್ಲಿ ಅನ್ವಯ ಮಾಡಬಹುದು. ಯಾವ ಬಾಧಕವೂ ಇಲ್ಲ. ತಸ್ಮಾತ್ ಅಧಿಕಾರಾರ್ಥಃ ಏವ ಅಥಶಬ್ದಃ ಅಸ್ತು ಇತಿ. ಆದ್ದರಿಂದಾಗಿ ಆರಂಭ ಎಂಬ ಅರ್ಥವನ್ನೇ ಭಾಮತಿ ಮತದಲ್ಲಿ ಇಟ್ಟುಕೊಂಡರೆ ತೊಂದರೆಯಿಲ್ಲ. ಸುಳ್ಳೆ ಅವರು ಅನಂತರ ಅಂತನ್ನುವ ಅರ್ಥವನ್ನು ಹೇಳುವ ಕಾರಣ ಇಲ್ಲ ಅಂತ ಈ ರೀತಿಯಾಗಿ ಅವರ ಮತದಲ್ಲಿ ಪ್ರಶ್ನೆ ಬರ್ತದೆ. ಹಾಗಾದರೆ ನಿಮ್ಮ ಸಿದ್ಧಾಂತದಲ್ಲಿಯೂ ಕೂಡ ಮತ್ತೆ ಅಥಶಬ್ದಕ್ಕೆ ಆರಂಭ ಅಂತ ಅರ್ಥ ಇಟ್ಕೊಳ್ಬೋದಲ್ಲ, ಅನಂತರ ಅಂತನ್ನುವ ಅರ್ಥವನ್ನು ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ಅದಕ್ಕೆ ಉಚ್ಯತೆ ಅಂತೇಳಿ ಉತ್ತರವನ್ನು ಕೊಡ್ತಾರೆ. ಉಚ್ಯತೆ ಆರಭ್ಯತೆ ಇತ್ಯನುಕ್ತ್ವಾಪಿ ಆರಬ್ಧೆ ಇದಮನೇನ ಆರಬ್ಧಂ ಇತಿ ಜ್ಞಾತುಂ ಶಕ್ಯತ್ವಾತ್ ಅಧಿಕಾರ್ಯಾದ್ಯಸೂಚನಾಪಾತಾಚ್ಚ ನ ಆರಂಭಾರ್ಥಃ. ಅಥಶಬ್ದಾನುಶಾಸನಂ ಇತ್ಯಾದೌ ತು ವ್ಯಾಕರಣೆ ಅಂಗಾಂತರೌ ವ್ಯಾವೃತ್ತಸ್ಯ ಅಧಿಕಾರಿ ವಿಶೇಷಣಸ್ಯ ಅಭಾವೇನ ತದಾನಂತರ್ಯಾರ್ಥತ್ವ ಅಸಂಭವಾತ್ ಮಂಗಲಪ್ರಯೋಜನಕಃ ಅಥಶಬ್ದಃ ಅಗತ್ಯ ಆರಂಭಾರ್ಥಃ.
ಆರಂಭ ಎಂಬರ್ಥವನ್ನು ಅತಶಬ್ದಕ್ಕೆ ಹೇಳಿದರೆ ಅನ್ವಯ ಕ್ಲೇಶವೇನೂ ಇಲ್ಲ. ಆದರೂ ಕೂಡ ಆರಂಭಿಸುತ್ತಿದ್ದೇವೆ ಎಂದು ಹೇಳದೇ ಇದ್ದರೂ ಆರಂಭ ಮಾಡಿರುವುದನ್ನು ನೋಡಿಯೇ ಆರಂಭವಾದದ್ದನ್ನು ಸುಲಭವಾಗಿ ತಿಳಿಯಬಹುದು. ಮತ್ತು ಅಧಿಕಾರಾದಿಗಳನ್ನು ಸೂಚಿಸಲು ಬೇರೆ ಶಬ್ದವಿಲ್ಲ. ಆದ್ದರಿಂದ ಅತಶಬ್ದಕ್ಕೆ ಆರಂಭ ಎಂಬರ್ಥವನ್ನು ಹೇಳಬಾರದು ಅಂತ ಈ ರೀತಿಯಾಗಿ ಇಷ್ಟು ಹೇಳ್ತಾರೆ. ಇದರ ಮೇಲೆ ರಾಘವೇಂದ್ರ ಸ್ವಾಮಿಗಳು ಪ್ರಕಾಶದಲ್ಲಿ ಒಂದು ಆಕ್ಷೇಪವನ್ನು ಮಾಡಿಕೊಂಡು ಉತ್ತರ ಕೊಡ್ತಾರೆ. ಆರಂಭ ಎಂಬರ್ಥವನ್ನು ಹೇಳಿದರೂ ಅಧಿಕಾರಿಯಲ್ಲಿರಬೇಕಾದ ಅರ್ಹತೆಗಳನ್ನು ಹೇಳಿದಂತೆ ಆಗುತ್ತದೆ. ಯಾಕೆ ತ್ವಾಮಸ್ಮಿ ವಚ್ಮಿ ವಿದುಷಾಂ ಸಮವಾಯೋತ್ರ ತಿಷ್ಠತಿ ಆತ್ಮೀಯಾಂ ಅತಿಮಾಸ್ತಾಯ ಸ್ಥಿತಿಮತ್ರ ವಿದೇಹಿತತ್ ಅಂತೇಳಿ ಕಾವ್ಯಪ್ರಕಾಶದ 4ನೇ ಉಲ್ಲಾಸದಲ್ಲಿ ಬಂದಿರುವಂತಹ ಶ್ಲೋಕ. ನಾನು ನಿನಗೆ ಹೇಳುತ್ತಿದ್ದೇನೆ, ನಿನ್ನ ಮುಂದೆ ವಿದ್ವಾಂಸರ ಸಮೂಹವೇ ನಿಂತಿದೆ, ನಿನ್ನ ಸಹಜ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ವಿಷಯದಲ್ಲಿ ಮುಂದುವರಿ ಎಂಬಲ್ಲಿ ಅವಶ್ಯ ನೆನಪಿಟ್ಟುಕೋ ಎಂಬ ಅಭಿಪ್ರಾಯವನ್ನು ಸೂಚನೆ ಮಾಡುವುದಕ್ಕಾಗಿ ತ್ವಾಮಸ್ಮಿ ವಚ್ಮಿ ಎಂದು ಆಲಂಕಾರಿಕರು ಹೇಳುತ್ತಾರೆ. ಇಲ್ಲಿ ನಿನಗೆ ಹೇಳುತ್ತಿದ್ದೇನೆ ಎಂಬ ಮಾತಿನಿಂದಲೇ ಹೇಗೆ ಅವಶ್ಯ ಕರ್ತವ್ಯತ್ವವು ತಿಳಿಯುತ್ತದೆಯೋ ಹಾಗೆಯೇ ಪ್ರಕೃತದಲ್ಲಿ ಆರಂಭ ಮಾಡುತ್ತಿದ್ದೇನೆ ಎಂಬ ಹೇಳುವುದರಿಂದಲೇ ಜಿಜ್ಞಾಸುವಿನಲ್ಲಿರಬೇಕಾದ ಅರ್ಹತೆಯೂ ಶಿಷ್ಯರಲ್ಲಿ ಇದೆಯೆಂದು ಸೂಚಿಸಿದಂತಾಗುತ್ತದೆ. ಆದ್ದರಿಂದ ಅತಶಬ್ದಕ್ಕೆ ಆರಂಭ ಎಂಬರ್ಥವನ್ನು ಹೇಳಬಹುದು, ಯಾವುದೇ ಬಾಧಕವಿಲ್ಲ ಅಂತ ಈ ರೀತಿಯಾಗಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಅತಶಬ್ದಕ್ಕೆ ಅನಂತರ ಎಂಬ ಅರ್ಥವನ್ನು ಹೇಳಿದರೆ ಅರ್ಹತೆಗಳನ್ನು ಶ್ರುತಿ ಸ್ಮೃತಿಯಲ್ಲಿ ಹೇಳಿದಂತೆ ಸ್ಪಷ್ಟವಾಗಿ ಹೇಳಿದಂತಾಗುತ್ತದೆ. ಆದರೆ ಆರಂಭ ಎಂಬ ಅರ್ಥವನ್ನು ಇಟ್ಟುಕೊಂಡರೆ ಸ್ಪಷ್ಟವಾಗಿ ಅರ್ಹತೆಯನ್ನು ಹೇಳಿದಂತೆ ಆಗುವುದಿಲ್ಲ, ಅಸ್ಪಷ್ಟವಾಗಿ ಹೇಳಿದಂತೆ ಆಗುತ್ತದೆ. ಸ್ಪಷ್ಟವಾಗಿ ಹೇಳಲು ಬರುವಾಗ ಅಸ್ಪಷ್ಟವಾಗಿ ಹೇಳುವ ಪಕ್ಷವನ್ನು ಆಧರಿಸಬಾರದು. ಹಾಗಾದರೆ ಅತಶಬ್ದಾನುಶಾಸನಂ ಅಂತೇಳಿ ವ್ಯಾಕರಣ ಮಹಾಭಾಷ್ಯದಲ್ಲಿರುವ ಅತಶಬ್ದಕ್ಕೆ ಆರಂಭ ಎಂಬ ಅರ್ಥವನ್ನು ಹೇಳಿದ್ದಾರೆ, ಅದು ವ್ಯರ್ಥವಾಗಬೇಕಾಗ್ತದಲ್ಲ ಅಂತಂದರೆ ಅದಕ್ಕೆ ಹೇಳಿದರು, ಅತಶಬ್ದಾನುಶಾಸನಂ ಇತ್ಯಾದೌತು ವ್ಯಾಕರಣೆ ಅಂಗಾಂತರವ್ಯಾವೃತ್ತಸ್ಯ ಅಧಿಕಾರಿ ವಿಶೇಷಣಸ್ಯ ಅಭಾವೇನ ತದಾನಂತರ್ಯಾರ್ಥಕತ್ವ ಅಸಂಭವಾತ್ ಮಂಗಲಪ್ರಯೋಜನಕೋ ಅತಶಬ್ದ ಅಗತ್ಯ ಆರಂಭಾರ್ಥಃ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಅಲ್ಲಿ ಅತಶಬ್ದಕ್ಕೆ ಆರಂಭ ಎಂಬ ಅರ್ಥವನ್ನು ಹೇಳಲಾಗಿದೆ. ಯಾಕೆ ಅಂದರೆ ಶಿಕ್ಷಾಕಲ್ಪ ಮೊದಲಾದ ವೇದಾಂಗಗಳ ಅಧ್ಯಯನಕ್ಕೆ ಬೇಕಾದ ಅರ್ಹತೆಗಳೇ ವ್ಯಾಕರಣದ ಅಧ್ಯಯನಕ್ಕೆ ಮಾಡುವ ವ್ಯಾಕರಣದ ಅಧ್ಯಯನ ಮಾಡುವ ಜಿಜ್ಞಾಸುವಿಗೂ ಬೇಕು. ಪ್ರತ್ಯೇಕವಾಗಿ ಇನ್ನೊಂದು ಅರ್ಹತೆ ಅಂತನ್ನೋದೇನೂ ಇಲ್ಲ. ಅಂದರೆ ಆನಂತರ್ಯ ಪ್ರತಿಯೋಗಿಯಾದ ಶಿಕ್ಷಾಕಲ್ಪಾದಿ ಅಂಗಾಂತರ ವ್ಯಾವೃತ್ತವಾದ ಅಧಿಕಾರಿ ವಿಶೇಷಣದ ಲಾಭ ಅಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಆನಂತರ್ಯಾರ್ಥತ್ವವು ಕೂಡೋದಿಲ್ಲ. ಹಾಗಾದರೆ ಆರಂಭಾರ್ಥಕವಾದ ಆದ್ದರಿಂದಾಗಿ ಅಲ್ಲಿ ಆರಂಭ ಅಂತನ್ನುವ ಅರ್ಥವನ್ನು ಹೇಳಿದ್ದು. ಆರಂಭಾರ್ಥ ಹೇಳಿದಾಗಲೂ ಕೂಡ ಅತಶಬ್ದ ವ್ಯರ್ಥವಾಯಿತಲ್ಲ, ಆರಂಭ ಅಂತನ್ನೋದು ಸಿದ್ಧವೇ ಆಗೈತಲ್ಲ ಅಂತಂದರೆ ಆರಂಭ ಅಂತನ್ನುವ ಅರ್ಥವನ್ನು ಹೇಳುವ ಅತಶಬ್ದವು ವ್ಯರ್ಥ ಅಂತ ತಿಳಿಬೇಡ್ರಿ. ಅದಕ್ಕೆ ಪ್ರಯೋಜನ ಏನೂ ಇಲ್ಲ ಅಂತಿಲ್ಲ, ಅಲ್ಲಿ ಮಂಗಲವೇ ಪ್ರಯೋಜನವಾಗಿದೆ. ಮಂಗಲ ಪ್ರಯೋಜನಕ್ಕೋ ಅತಶಬ್ದ ಅಗತ್ಯ ಆರಂಭಾರ್ಥಃ ಅಂತ ಹೇಳಿದರು. ಮಂಗಲವೆಂಬ ಪ್ರಯೋಜನ ಉಳ್ಳದ್ದಾಗಿದೆ ಅತಶಬ್ದ, ಗತ್ಯಂತರವಿಲ್ಲದಿದ್ದರಿಂದಾಗಿ ಆರಂಭ ಎಂಬ ಅರ್ಥವನ್ನು ಅಲ್ಲೇ ಹೇಳಿದ್ದಾರೆ. ಅತಶಬ್ದಕ್ಕೆ ಆರಂಭ ಎಂಬ ಅರ್ಥವೂ ಕೂಡದೇ ಇದ್ದರೂ ಮಂಗಲ ಎಂಬ ಅರ್ಥವನ್ನು ಹೇಳಬಹುದೇ ಎಂದು ಆಶಂಕಿಸಿ ಉತ್ತರ ನೀಡುತ್ತಿದ್ದಾರೆ. ಮಂಗಲ ಪ್ರತ್ಯಾಯಕತ್ವಂತು ಅತಶಬ್ದಸ್ಯ ಅತ ಇತ್ಯನೇನ ಮಂಗಲಸ್ಯ ಅಪ್ರತೀತೇಃ ಅಧಿಕಾರ್ಯಾದ್ಯಸೂಚನಾಪಾತಾತ್ ತಸ್ಮಾನ್ ಮಾಂಗಲಿಕಾವುಭೌ ಇತಿ ಸ್ಮೃತೌ ಓಂಕಾರ ಅತಶಬ್ದಯೋಃ ಮಂಗಲಫಲಕತ್ವೋಕ್ತೇಶ್ಚ ಅಯುಕ್ತಂ ಎಂಬುದಾಗಿ. ಅತಶಬ್ದಕ್ಕೆ ಮಂಗಲ ಎಂಬರ್ಥವು ಹೇಳಲಿಕ್ಕೆ ಬರೋದಿಲ್ಲ. ಏಕೆಂದರೆ ಶಬ್ದದ ಪ್ರಯೋಗ ಮತ್ತು ಶಬ್ದದಿಂದ ಉಂಟಾಗುವ ಅರ್ಥಪ್ರತೀತಿಯಿಂದಷ್ಟೇ ಶಬ್ದಕ್ಕೆ ಅರ್ಥನಿರ್ಣಯವೂ ಆಗುತ್ತದೆ. ಪ್ರಕೃತ ಅತಶಬ್ದಕ್ಕೆ ಶಕ್ತಿವೃತ್ತಿಯಿಂದಾಗಲಿ ಲಕ್ಷಣಾವೃತ್ತಿಯಿಂದಾಗಲಿ ಮಂಗಳ ಎಂಬರ್ಥವು ತಿಳಿಯುತ್ತಿಲ್ಲ. ಹಾಗೆ ತಿಳಿದಿದ್ದರೆ ಅತಶಬ್ದಕ್ಕೆ ಮಂಗಳ ಎಂಬರ್ಥವನ್ನು ಹೇಳಬಹುದಿತ್ತು. ಮತ್ತು ಅತಶಬ್ದದಿಂದ ಮಂಗಳವು ಸೂಚಿತವಾಗುತ್ತಿದೆ ಎಂದು ಹೇಳಿದರೆ ಅಧಿಕಾರಾದಿಗಳು ಸೂಚಿತವಾಗದೇ ಇರಬೇಕಾದೀತು. ಆದ್ದರಿಂದ ಅತಶಬ್ದವನ್ನು ಕೇಳಿದ ಮಾತ್ರದಿಂದ ಮಂಗಳವು ಉಂಟಾಗುತ್ತದೆಂದು ಮಂಗಳವೇ ಪ್ರಯೋಜನವಾಗಿದೆ ಎಂದು ಹೇಳಬೇಕು. ಹೊರತು ಮಂಗಳ ಎಂಬ ಅರ್ಥವುಳ್ಳದ್ದೆಂದು ಅಥವಾ ವಿವಕ್ಷಿತವಾದ ಮಂಗಳವುಳ್ಳದ್ದೆಂದು ಹೇಳುವುದು ತಪ್ಪು. ಮಂಗಳವೇ ಪ್ರಯೋಜನವಾಗಿ ಉಳ್ಳದ್ದೆಂದು ಸ್ಮೃತಿಯು ಹೇಳುತ್ತದೆ. ಓಂಕಾರಶ್ಚಾತಶಬ್ದಶ್ಚ ದ್ವಾವೇದೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾವುಭೌ. ಓಂಕಾರ ಮತ್ತು ಅತಶಬ್ದಗಳು ಮೊದಲು ಬ್ರಹ್ಮನ ಕಂಠದಿಂದ ಹೊರಹೊಮ್ಮಿದವುಗಳು. ಆದ್ದರಿಂದ ಎರಡೂ ಶಬ್ದಗಳು ಮಾಂಗಲಿಕವಾಗಿವೆ.
ಯಾವ ರೀತಿಯಾಗಿ ಅಂತಂದರೆ ಶಂಖವೀಣಾ ವೇಣುಧ್ವನಿವತ್ ಶ್ರುತಿತೋ ಮಾಂಗಲಿಕತ್ವೋಕ್ತೇಹೇ ಶಂಖಧ್ವನಿ ವೀಣಾಧ್ವನಿ ವೇಣುಧ್ವನಿಯಂತೆ ಶ್ರುತಿತಃ ಮಾಂಗಲಿಕವಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಮಂಗಲವೆಂಬ ಪ್ರಯೋಜನವುಳ್ಳದ್ದಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಮಾಂಗಲಿಕ ಅಂತನ್ನುವ ಶಬ್ದವು ಟಕ್ ಪ್ರತ್ಯಯ ಉಳ್ಳದ್ದಾಗಿದೆ. ಟಕ್ ಪ್ರತ್ಯಯ ಅಂತನ್ನೋದು ಟಕ್ ಪ್ರತ್ಯಯಾಂತವಾದ ಶಬ್ದವಾಗಿದೆ. ಟಕ್ ಪ್ರತ್ಯಯವು ಪ್ರಯೋಜನ ಎಂಬ ಅರ್ಥದಲ್ಲಿಯೇ ಬರುತ್ತದೆ. ಹೀಗೆ ನಮ್ಮ ಸಿದ್ಧಾಂತದ ಪ್ರಕಾರ ಅಥಶಬ್ದಕ್ಕೆ ಮಂಗಳ ಎಂಬ ಪ್ರಯೋಜನವನ್ನು ಹೇಗೆ ಸಮರ್ಥಿಸಬೇಕು ಅಂಥೇಳಿ ತಿಳಿಸಿಕೊಟ್ಟರು. ಇವತ್ತಿನವರೆಗೆ ನಮ್ಮ ಸಿದ್ಧಾಂತದಲ್ಲಿ ಮಂಗಲವೆಂಬ ಪ್ರಯೋಜನವುಳ್ಳದ್ದಾಗಿದೆ ಅಥಶಬ್ದ ಎಂಬುದಾಗಿ ಹೇಳಿದರು. ಈಗ ಅತ್ರ ಪರೇಷಾಂ ದೂಷಣಂ ಮಂಗಲಸ್ಯ ಚ ವಾಕ್ಯಾರ್ಥೇ ಸಮನ್ವಯಾಭಾವಾದಿತಿ ತಥಾ ಹಿ ಪದಾರ್ಥ ಏವ ವಾಕ್ಯಾರ್ಥೇ ಸಮನ್ವಯತೆ ಇತ್ಯಾದಿಯಾಗಿ ಸುಧಾದಲ್ಲಿ ಏನು ಆಶಂಕ ಮಾಡಿಕೊಂಡು ನಿರಾಕರಣ ಮಾಡಿದ್ದಾರೋ ಅದನ್ನು ವಿವರಣೆ ಮಾಡುವುದಕ್ಕಾಗಿ ಇಲ್ಲಿ ಅನ್ಯೇಷಾಂ ಇತ್ಯಾದಿಯಾಗಿ ಪರಭಾಷ್ಯದ ಪರಭಾಷ್ಯದಲ್ಲಿ ಹೇಳಿದ್ದನ್ನು ಇಲ್ಲಿ ಆಕ್ಷೇಪ ಮಾಡಿಕೊಂಡು ನಿಷೇಧ ಮಾಡ್ತಾ ಇದ್ದಾರೆ. ಅನ್ಯೇಷಾಂ ಭಾಷ್ಯೇತು ಮಂಗಲಸ್ಯ ಚ ವಾಕ್ಯಾರ್ಥೇ ಸಮನ್ವಯಾಭಾವಾದ್ ಇತ್ಯುಕ್ತಂ ತನ್ನ ಎಂಬುದಾಗಿ ಶಂಕರ ಭಾಷ್ಯದಲ್ಲಿ ಮಂಗಲಸ್ಯ ಚ ವಾಕ್ಯಾರ್ಥೇ ಸಮನ್ವಯಾಭಾವಾತ್ ಅಥಶಬ್ದಕ್ಕೆ ಮಂಗಲವೆಂಬರ್ಥ ಹೇಳಿದರೆ ಸೂತ್ರಾರ್ಥದಲ್ಲಿ ಅನ್ವಯ ಹೇಳಲು ಬರುವುದಿಲ್ಲ ಎಂದು ಹೇಳಲಾಗಿದೆ. ಮಂಗಲ ಎಂಬ ಪದಾರ್ಥಕ್ಕೆ ಸೂತ್ರಾರ್ಥದಲ್ಲಿ ಯಾಕೆ ಅನ್ವಯ ಮಾಡಲು ಬರೋದಿಲ್ಲ ಎಂಬ ಪ್ರಶ್ನೆಗೆ ಶಂಕರ ಭಾಷ್ಯದಲ್ಲಿ ಉತ್ತರ ನೀಡಿಲ್ಲ. ಆದರೆ ಭಾಮತಿ ಮತ್ತು ವಿವರಣದಲ್ಲಿ ಉತ್ತರಿಸಲಾಗಿದೆ. ಅಲ್ಲಿ ಭಾಮತ್ಯುಕ್ತವಾದ ಹೇತುವನ್ನು ಅಂಗೀಕಾರ ಮಾಡ್ತೀರೋ ವಿವರಣೋಕ್ತವಾದ ಹೇತುವನ್ನು ಅಂಗೀಕಾರ ಮಾಡ್ತೀರೋ ಅಂತ ವಿಕಲ್ಪ ಮಾಡಿ ಭಾಮತ್ಯುಕ್ತವಾದ ಹೇತುವನ್ನು ಅಂಗೀಕಾರ ಮಾಡ್ತೀವಿ ಅಂತಂದರೆ ಅದನ್ನು ಅನುವಾದ ಮಾಡಿ ದೋಷ ಕೊಡ್ತಾ ಇದ್ದಾರೆ. ಭಾಮತಿಯ ಪ್ರಕಾರ ಉತ್ತರ ಏನಂತಂದರೆ ಆ ಉತ್ತರವನ್ನು ಇಟ್ಕೊಂಡ್ರೆ ಅನ್ಯೋನ್ಯಾಶ್ರಯ ದೋಷ ಬರ್ತದೆ. ಏನು ಹೇಳ್ತಾರೇನು ಭಾಮತಿಯಲ್ಲಿ ಅಂತಂದರೆ ಪದಾರ್ಥವಾದದ್ದು ಮಾತ್ರ ವಾಕ್ಯಾರ್ಥದಲ್ಲಿ ಅನ್ವಯ ಹೊಂದುತ್ತದೆ. ಮಂಗಳವು ಸೂತ್ರಾರ್ಥದಲ್ಲಿ ಅನ್ವಯ ಹೊಂದಬೇಕಾದರೆ ಪದಾರ್ಥವಾಗಬೇಕಾದರೆ ವಾಚ್ಯಾರ್ಥ ಆಗಬೇಕು ಅಥವಾ ಲಕ್ಷಾರ್ಥ ಆಗಬೇಕು. ಆದರೆ ಮಂಗಳವು ಅಥಶಬ್ದದ ವಾಚ್ಯಾರ್ಥವೂ ಅಲ್ಲ ಲಕ್ಷಾರ್ಥವೂ ಅಲ್ಲ. ಆದ್ದರಿಂದ ಶಂಕರ ಭಾಷ್ಯದಲ್ಲಿ ಮಂಗಲವು ಪದಾರ್ಥವಲ್ಲ ಎನ್ನಲು ಸಮನ್ವಯಾಭಾವವನ್ನು ಕಾರಣವಾಗಿ ಹೇಳಿದ್ದಾರೆ. ಭಾಮತಿಯಲ್ಲಿ ಮಂಗಲವು ಸಮನ್ವಯವಾಗದಿರಲು ಪದಾರ್ಥವಲ್ಲವೆಂದು ಕಾರಣ ಹೇಳಲಾಗಿದೆ. ಆದ್ದರಿಂದ ಅನ್ಯೋನ್ಯಾಶ್ರಯ ದೋಷ ಬರುತ್ತದೆ. ಸಮನ್ವಯವಿಲ್ಲ ಎಂಬ ಹೇತು ಸಿದ್ಧವಾದರೆ ಪದಾರ್ಥವಲ್ಲ ಎಂಬ ಸಾಧ್ಯವೂ ಸಿದ್ಧವಾಗ್ತದೆ. ಪದಾರ್ಥವಲ್ಲ ಎಂಬ ಸಾಧ್ಯವೂ ಸಿದ್ಧವಾದರೆ ಸಮನ್ವಯವಿಲ್ಲ ಎಂಬ ಹೇತು ಸಿದ್ಧವಾಗ್ತದೆ. ಆದ್ದರಿಂದ ಭಾಮತಿ ನೀಡುವ ಸಮಾಧಾನವು ದುಷ್ಟವಾಗಿದೆ. ಅಂದರೆ ಭಾಷ್ಯೆ ಮಂಗಲಸ್ಯ ಅಪದಾರ್ಥಂ ಸಾಧ್ಯಂ ಕೃತ್ವ ವಾಕ್ಯಾರ್ಥಿ ಸಮನ್ವಯಾಭಾವೋ ಹೇತುಕೃತಃ ಭಾಮತ್ಯಾಂತು ವೈಪರೀತ್ಯಂ ತಥಾ ಚ ಹೇತುಸಿದ್ಧೋ ಸಾಧ್ಯಸಿದ್ಧೋ ಹೇತುಸಿದ್ಧಿ ಇದು ಅನ್ಯೋನ್ಯಾಶ್ರಯಾತ್ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಅಭಿಪ್ರಾಯದಿಂದಲೇ ತಾತ್ಪರ್ಯ ಚಂದ್ರಿಕಾಕಾರರು ಹೇಳಿದರು, ಅಪದಾರ್ಥತ್ವ ಹೇತೋ ಸಮನ್ವಯಾಭಾವೇ ಭಾಮತ್ಯಾಂ ಪದಾರ್ಥ ಏವ ಹಿ ವಾಕ್ಯಾರ್ಥೇ ಸಮನ್ವೀಯತೆ ಸ ಚ ವಾಚ್ಯೋ ವಾ ಲಕ್ಷೋ ವಾ ನ ಚ ಇಹ ಮಂಗಲಂ ಅಥಶಬ್ದಸ್ಯ ವಾಚ್ಯಂ ಲಕ್ಷ್ಯಂ ವಾ ಇತ್ಯುಕ್ತಸ್ಯ ಅಪದಾರ್ಥತ್ವಸ್ಯ ಹೇತುತ್ವೇ ಅನ್ಯೋನ್ಯಾಶ್ರಯಾಪಾತಾತ್ ಅಂತ ಈ ರೀತಿಯಾಗಿ ಹೇಳಿದರು. ಇನ್ನು ವಿವರಣೋಕ್ತವಾದ ಹೇತುವನ್ನು ಅಂಗೀಕಾರ ಮಾಡ್ತೀವಿ ಅಂತಂದರೆ ಅಲ್ಲಿ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಅನುವಾದವನ್ನು ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ ವಿವರಣ ಮತವನ್ನು. ಅಥಶಬ್ದಕ್ಕೆ ಮಂಗಲವೆಂಬರ್ಥವನ್ನು ಹೇಳಬಾರದು. ಮಂಗಲವೆಂಬರ್ಥವನ್ನು ಹೇಳಿದರೆ ಅದಕ್ಕೆ ವಿಚಾರದಲ್ಲಿ ಅನ್ವಯ ಹೇಳಬೇಕು. ಆದರೆ ಅನ್ವಯ ಹೇಳಲು ಬರುವುದಿಲ್ಲವೆಂದು ಶಂಕರ ಭಾಷ್ಯವು ಹೇಳುತ್ತಿದೆ. ಅನ್ವಯವು ಏಕೆ ಕೊಡೋದಿಲ್ಲ ಎಂದರೆ ಅನ್ವಯವನ್ನು ಭೇದ ಸಂಬಂಧದಿಂದ ಅಥವಾ ಅಭೇದ ಸಂಬಂಧದಿಂದ ಹೇಳಬೇಕು. ಭೇದ ಸಂಬಂಧ ಎಂದರೆ ಕರ್ತೃ ಅಥವಾ ಕರ್ಮ ಸಂಬಂಧ. ಮಂಗಳವು ವಿಚಾರಕ್ಕೆ ಕರ್ತೃವೂ ಆಗಿಲ್ಲ ಕರ್ಮವೂ ಆಗಿಲ್ಲ. ಏಕೆಂದರೆ ಮಂಗಳವು ಕರ್ತೃ ಅಥವಾ ಕರ್ಮ ಎಂದು ಹೇಳಲು ಯಾವುದೇ ಪ್ರಮಾಣವಿಲ್ಲ. ಅಷ್ಟೇ ಅಲ್ಲದೆ ಶಮದಮಾದಿಗಳುಳ್ಳ ಅಧಿಕಾರಿಯು ಕರ್ತೃ ಆಗಿದ್ದಾನೆ, ಬ್ರಹ್ಮನು ಕರ್ಮನಾಗಿದ್ದಾನೆ ಎಂದು ಶಾಂತೋದಾಂತಹ ಇತ್ಯಾದಿ ಶ್ರುತಿಯು ಮಂಗಳಕ್ಕಿಂತ ಬೇರೆಯಾದದ್ದಕ್ಕೆ ಕರ್ತೃತ್ವ ಕರ್ಮತ್ವವನ್ನು ಹೇಳುತ್ತಿದೆ. ಆದ್ದರಿಂದ ಭೇದ ಸಂಬಂಧದಿಂದ ಅನ್ವಯವನ್ನು ಹೇಳಿದರೆ ವಿಚಾರವು ಮಂಗಳ ಎಂದು ಹೇಳಿದಂತೆ ಆಯಿತು. ಇದನ್ನೇ ಚಂದ್ರಿಕಾದಲ್ಲಿ ಹೇಳ್ತಾ ಇದ್ದಾರೆ. ನಾಪಿ ನತಾವತ್ ಜಿಜ್ಞಾಸಾಯಾಂ ಮಂಗಲಂ ಕರ್ತ್ರಾದಿಭಾವೇನ ವೈಯಧಿಕರಣ್ಯೇನ ಅನ್ವೇತಿ ಕರ್ತ್ರಾದಿಭಾವೇ ಮಾನಾಭಾವಾತ್ ಕರ್ತ್ರಾದ್ಯಂತರ ಭಾವಾಚ್ಚ ನಾಪಿ ಸಾಮಾನಾಧಿಕರಣ್ಯೇನ. ಇನ್ನು ಅಭೇದ ಸಂಬಂಧದಿಂದ ಅನ್ವಯವನ್ನು ಹೇಳುತ್ತೇವೆ ಅಂದರೆ ವಿಚಾರವು ಮಂಗಳ ಎಂದು ಹೇಳಿದಂತೆ ಆಯಿತು. ಹೀಗೆ ಹೇಳಿದರೆ ವಿಚಾರವನ್ನು ಹೊಗಳಿದಂತೆ ಆಯಿತೇ ಹೊರತು ಶ್ರುತ್ಯರ್ಥವನ್ನು ನಿರ್ಣಯಿಸಲು ಯಾವ ಯುಕ್ತಿಯನ್ನು ಹೇಳಿದಂತೆ ಆಗಲಿಲ್ಲ. ಪ್ರತಿಯೊಂದು ಸೂತ್ರಗಳು ಹಾಗೂ ಸೂತ್ರದಲ್ಲಿರುವ ಪದಗಳು ಶ್ರುತ್ಯರ್ಥ ನಿರ್ಣಾಯಕವಾದ ಯುಕ್ತಿಗಳನ್ನೇ ಹೇಳಬೇಕು. ಹಾಗಾಗಿ
ವಿಚಾರವು ಮಂಗಳ ಎಂಬರ್ಥವು ಅರ್ಥವಾದವಾದರೆ ಅದು ಅಸಮಂಜಸವಾಗುತ್ತದೆ. ಅದನ್ನೇ ಚಂದ್ರಿಕಾದಲ್ಲಿ ಹೇಳಿದರು, ಜಿಜ್ಞಾಸಾ ಮಂಗಲಂ ಇತಿ ಅರ್ಥವಾದ ನಾಪಿ ಸಾಮಾನಾಧಿಕರಣ್ಯೇನ ಜಿಜ್ಞಾಸಾ ಮಂಗಲಮಿತಿ ಅರ್ಥವಾದತ್ವ ಪ್ರಸಂಗಾದಿತಿ ವಿವರಣೋಕ್ತೋ ಹೇತು. ಹಿಂಗ ವಿವರಣದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಶಂಕರ ಭಾಷ್ಯಕ್ಕೆ ವಿವರಣದಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗಿದೆ. ಆದರೆ ಈ ಸಮಾಧಾನವೂ ಸಹ ಅಸಮಂಜಸವಾಗಿದೆ. ಏಕೆಂದರೆ ಇಲ್ಲಿ ವಿಕಲ್ಪವನ್ನು ಮಾಡಿಕೊಂಡು ದೋಷಣ ಕೊಡ್ತಾರೆ. ಪಂಚಮಿ ಭೇದ ಸಂಬಂಧದಿಂದ ಅನ್ವಯವನ್ನು ಮಾಡುವುದು ಅಶಕ್ಯವಾಗಿದ್ದರೂ ಸಹ ಅಭೇದ ಸಂಬಂಧದಿಂದ ಅನ್ವಯವನ್ನು ಮಾಡಬಹುದು. ಅಭೇದ ಸಂಬಂಧದಿಂದ ಮಾಡಿದರೆ ಹೇತು ಅಂತನ್ನುವ ಅರ್ಥವು ಬರ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿಚಾರವು ಮಂಗಳ ಎಂಬ ಅಭೇದವು ತೋರಿದ ಮಾತ್ರಕ್ಕೆ ಪ್ರಶಂಸಾಪರವೇ ಆಗಬೇಕಾಗಿಲ್ಲ. ಮಂಗಳ ರೂಪವಾದ್ದರಿಂದ ವಿಚಾರವು ಕರ್ತವ್ಯವಾಗಿದೆ ಎಂದು ಕಾರ್ಯಕಾರಣ ಭಾವವನ್ನು ಇಲ್ಲಿ ಹೇಳಬಹುದು ಬರುತ್ತದೆ ಅಂತೇಳಿ ಹೇಳಿದಾಗ ಅದಕ್ಕೆ ಅವರು ಕೇಳ್ತಾ ಇದ್ದಾರೆ, ಪಂಚಮಿ ವಿಭಕ್ತಿ ಶ್ರುತವಾಗಿಲ್ಲ, ಆದ್ದರಿಂದಾಗಿ ಹೇತುತ್ವ ಬರೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತೀವಿ ಅಂತಂದರೆ, ಹೇತುತ್ವ ಬರೋದಿಲ್ಲ ಅಂತ ಈ ರೀತಿಯಾಗಿ ಯಾರು ಹೇಳ್ತೀರೋ, ಪಂಚಮಿ ವಿಭಕ್ತಿ ಶ್ರುತವಾಗದೇ ಇದ್ದದ್ದರಿಂದ ಹೇತುವಲ್ಲ ಎಂಬುದಾಗಿ ಹೇಳ್ತೀರೋ, ಅಥವಾ ನಾನಂಗೀಕಾರ ಮಾಡೋದಿಲ್ಲ ಹೇತುತ್ವ ಅಂತನ್ನೋದನ್ನು ಪಂಚಮಿ ವಿಭಕ್ತ್ಯಂತವಾಗದೇ ಇದ್ದರೆ ಹೇತು ಎಲ್ಲಾದರೂ ಆಗಬಹುದು, ಆದರೆ ನಾನು ಮಾತ್ರ ಹಾಗೆ ಅಂಗೀಕಾರ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತೀಯೋ ಅಂತೇಳಿ ಕೇಳ್ತೀವಿ. ಮೊದಲನೇದು ಪಂಚಮಿ ವಿಭಕ್ತಿ ಶ್ರುತವಾಗಿಲ್ಲ ಆದ್ದರಿಂದ ಹೇತುವಾಗೋದಿಲ್ಲ ಅಂತ ಹೇಳ್ತೀನಿ ಅಂತಂದರೆ ಅದು ಸರಿಯಲ್ಲ. ಯಾಕೆ ಸಧೂಮೋ ಗಿರಿಹಿ ಸಾಗ್ನಿಕಃ ಇತಿವತ್ ಅಂಥೇಳಿ ಅಂದರು. ಅಂದರೆ ಸಧೂಮೋ ಗಿರಿಹಿ ಸಾಗ್ನಿಕಃ, ಧೂಮವುಳ್ಳ ಪರ್ವತವು ಬೆಂಕಿಯುಳ್ಳದ್ದು ಎಂಬ ಪ್ರಯೋಗವಿದೆ. ಇಲ್ಲಿ ಸಧೂಮಃ ಅಂದರೆ ಧೂಮವಿರುವುದರಿಂದ ಎಂದರ್ಥ. ಆದ್ದರಿಂದ ಪರ್ವತವು ಅಗ್ನಿವುಳ್ಳದ್ದಾಗಿದೆ ಅಂತ ಈ ರೀತಿಯಾಗಿ ಹೇಳಿದಾಗ ಅಭೇದವು ತೋರಿದರೂ ಕಾರ್ಯಕಾರಣ ಭಾವವನ್ನು ಹೇಳುವುದು ಇಲ್ಲಿ ಕಂಡಿದೆ. ಅಭೇದ ಪ್ರಯೋಗವಿದ್ದಲ್ಲಿ ಕಾರ್ಯಕಾರಣ ಭಾವ ಕಂಡರೂ ಕೂಡ ನಾನು ಮಾತ್ರ ಒಪ್ಪಂಗಿಲ್ಲ ಅಂತ ಈ ರೀತಿಯಾಗಿ ಹೇಳ್ತೀನಿ ಅಂತಂದರೆ ನೀನೂ ಸಹ ಒಪ್ಪಿದ್ಯಪ್ಪ ಅಂತ ಈ ರೀತಿಯಾಗಿ ಹೇಳ್ತಾರೆ. ಎಲ್ಲಿ ಅಂತಂದರೆ ಈಕ್ಷತೆರ್ನಾ ಶಬ್ದಂ ಇತ್ಯತ್ರ ತ್ವತ್ಪಕ್ಷೇ ಅಶಬ್ದಂ ಇತಿ ವಚ್ಚ ಮಂಗಲತ್ವಾತ್ ಕರ್ತವ್ಯ ಇತಿ ಹೇತುತ್ವೇನ ಅನ್ವಯೋಪಪತ್ತೇಹೇ. ಈಕ್ಷತೆರ್ನಾ ಶಬ್ದಂ ಅಂತನ್ನುವ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಪ್ರಧಾನವು ಜಗತ್ಕಾರಣವಲ್ಲವೆಂದು ಸಾಧಿಸಲು ಅಶಬ್ದಂ ಎಂದು ಹೇಳಲಾಗಿದೆ. ಅಶಬ್ದಂ ಎಂದರೆ ಜಗತ್ಕಾರಣ ವಾಕ್ಯಗಳಿಂದ ಪ್ರತಿಪಾದ್ಯವಲ್ಲ ಎಂದರ್ಥ. ಜಗತ್ಕಾರಣ ವಾಕ್ಯಗಳಿಂದ ಪ್ರತಿಪಾದ್ಯವಾಗದೇ ಇದ್ದದ್ದರಿಂದ ಜಗತ್ಕಾರಣವಲ್ಲ ಅಂತ ಈ ರೀತಿಯಾಗಿ ನೀನು ವ್ಯಾಖ್ಯಾನವನ್ನು ಮಾಡಿದ್ದಿ. ಆದ್ದರಿಂದ ಅಭೇದ ಇದ್ದರೂ ಕೂಡ ಕಾರ್ಯಕಾರಣ ಭಾವವನ್ನು ನೀನು ನಿನ್ನ ಸಿದ್ಧಾಂತದಲ್ಲಿ ಒಪ್ಪಿಕೊಂಡಿದ್ದಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದರಂತೆ ಪ್ರಕೃತದಲ್ಲಿಯೂ ಕೂಡ ವಿಚಾರವು ಮಂಗಳ ಎಂದರೆ ಮಂಗಳ ರೂಪವಾದದ್ದರಿಂದ ವಿಚಾರವು ಕರ್ತವ್ಯ ಎಂದು ಹೇಳಬಹುದು. ಆದ್ದರಿಂದ ಅಭೇದ ಸಂಬಂಧದಿಂದ ಅನ್ವಯವನ್ನು ಮಾಡಿದರೂ ಹೇತುವಾಚಕವಾಗಿ ಸಾರ್ಥಕವಾಗಬಹುದು. ಅತಶಬ್ದಕ್ಕೆ ಮಂಗಳ ಎಂಬರ್ಥ ಹೇಳಿದರೆ ಯಾವುದೇ ಬಾಧಕವೂ ಇರಲಾರದು. ಆದ್ದರಿಂದ ಮಂಗಳವನ್ನು ಅತಶಬ್ದದಿಂದ ಅರ್ಥವೆಂದು ಹೇಳಿದರೆ ಅದಕ್ಕೆ ವಾಕ್ಯಾರ್ಥದಲ್ಲಿ ಅನ್ವಯವನ್ನು ಹೇಳಲಾಗದೆಂದು ಶಂಕರ ಭಾಷ್ಯದಲ್ಲಿ ಹೇಳಿದ ಹೇತು ಅಸಮಂಜಸವೆಂದು ಸ್ಪಷ್ಟವಾಯಿತು. ಏಕೆಂದರೆ ಭಾಮತಿಯಲ್ಲಿಯೂ ಕೂಡ ಮಂಗಳಕರವಾದ್ದರಿಂದ ಪ್ರತಿನಿತ್ಯವೂ ಬ್ರಹ್ಮವಿಚಾರ ಮಾಡಬೇಕೆಂದು ಸೂತ್ರದ ಅರ್ಥ ಎಂದು ಹೇಳಲಾಗಿದೆ. ಭಾಮತಿಯ ಈ ಮಾತನ್ನು ನೋಡಿದಾಗ ಮಂಗಳಕ್ಕೆ ಸೂತ್ರಾರ್ಥದಲ್ಲಿ ಅನ್ವಯವಿದೆ ಎಂದು ತೋರುತ್ತದೆ. ಆದ್ದರಿಂದ ಶಂಕರ ಭಾಷ್ಯದಲ್ಲಿ ಹೇಳಿದ ಹೇತುವು ಅಸಿದ್ಧವಾಗಿದೆ ಅಂತೇಳಿ ಹೇಳಿದರು. ಹೀಗೆ ಹೇಳೋದರಿಂದ ಏತೇನ ಬ್ರಹ್ಮಜಿಜ್ಞಾಸಾಯಾಂ ಮಂಗಲತ್ವಂ ಪ್ರಸಿದ್ಧತರತ್ವಾನ್ನ ವಕ್ತವ್ಯಂ ಇತಿ ನಿರಸ್ತಂ ಪ್ರಸಿದ್ಧಸ್ಯೈವ ಹೇತೂ ಕರ್ತವ್ಯತ್ವಾತ್. ಬ್ರಹ್ಮವಿಚಾರವು ಮಂಗಳಕರವಾಗಿದೆ ಎಂದು ಪ್ರಸಿದ್ಧವಾಗಿದೆ. ಆದ್ದರಿಂದ ಎಲ್ಲರಿಗೂ ಪ್ರಸಿದ್ಧವಾದದ್ದನ್ನೇ ತಿಳಿದಿರುವುದನ್ನೇ ಪುನಃ ಹೇಳಬೇಕಾಗಿಲ್ಲ ಅಂತ ಈ ರೀತಿಯಾಗಿ ಯಾರು ವಾದ ಮಾಡ್ತಾರೋ ಅದು ಕೂಡ ನಿರಸ್ತವಾಯಿತು. ಯಾಕೆ ಅಂದರೆ ಬ್ರಹ್ಮವಿಚಾರಕ್ಕೆ ಕರ್ತವ್ಯತ್ವವನ್ನು ಸಮರ್ಥಿಸುವುದಕ್ಕಾಗಿ ಮಂಗಳಕರತ್ವವನ್ನು ಹೇತುವಾಗಿ ನಾವು ಹೇಳ್ತಾ ಇದ್ದೇವೆ. ಹೇತುವಾದದ್ದು ಪ್ರಸಿದ್ಧವಾಗಿರಬೇಕು, ಪ್ರಸಿದ್ಧವಾದದ್ದನ್ನೇ ಹೇತು ಮಾಡಬೇಕು. ಆದ್ದರಿಂದಾಗಿ ಇಲ್ಲಿ ಹಾಗೆ ಹೇಳಿದ್ದು ಏನೂ ತಪ್ಪಿಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ.